ಓಂ ಶಾಂತಿ. ಮುರಳಿಯ ದಿನಾಂಕ 28/1/2022। मीठे बच्चे, एक ईश्वर से सच्ची मोहब्बत रखनी है। इस इंद्र की दरबार में सपूत बच्चों को ही लाना है, किसी कपूत को नहीं। ಮಧುರ ಮಕ್ಕಳೇ, ಒಬ್ಬ ಈಶ್ವರನ ಮೇಲೆ ಸತ್ಯವಾದ ಪ್ರೀತಿ ನಿಮಗೆ ಇರಬೇಕು. ಈ ಇಂದ್ರನ ಸಭೆಯಲ್ಲಿ ಸುಪುತ್ರರನ್ನು ಕರೆತರಬೇಕು, ಕುಪುತ್ರರನ್ನು ಅಲ್ಲ. प्रश्न: 21 जन्मों की बड़े से बड़े लॉटरी लेने के लिए कौन सा पुरुषार्थ करते चलो? 21 ಜನ್ಮಗಳ ದೊಡ್ಡ ಲಾಟರಿಯನ್ನು ಪಡಿಲಿಕ್ಕಾಗಿ ಯಾವ ಪುರುಷಾರ್ಥ ಮಾಡಬೇಕು? उत्तर: एक पारलौकिक साजन को याद करने और उसकी श्रीमत पर चलने का पूरा पुरुषार्थ करो. ಒಬ್ಬ ಪಾರಲೌಕಿಕ ಪ್ರಿಯತಮನನ್ನು ನೆನಪು ಮಾಡುವ ಮತ್ತು ಅವನ ಶ್ರೀಮತದಂತೆ ನಡೆಯುವ ಸಂಪೂರ್ಣ ಪುರುಷಾರ್ಥ ಮಾಡಿರಿ. यदि किसी के नाम रूप में बुद्धि लटकी हुई हो तो वहाँ से बुद्धि योग निकालते जाओ. ಒಂದು ವೇಳೆ ದೇಹಧಾರಿಗಳ ನಾಮರೂಪದಲ್ಲಿ ನಿಮ್ಮ ಬುದ್ಧಿ ಹೋಗ್ತಾ ಇದ್ದರೆ, ಅಂಟ್ಕೊಂಡಿದ್ರೆ, ನಿಮ್ಮ ಬುದ್ಧಿ ಯೋಗವನ್ನು ದೇಹಧಾರಿಗಳಿಂದ ತೆಗೆದು ಹಾಕಿರಿ. रात में जब फुर्सत मिलती है, प्यार से बाप को याद करो. ರಾತ್ರಿಯ ಸಮಯದಲ್ಲಿ ಸಮಯ ಸಿಕ್ಕಾಗ, ಫುರ್ಸತ್ ಸಿಕ್ಕಾಗ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿರಿ. दैवी गुण धारण करो तो 21 जन्मों की लॉटरी मिल जाएगी. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಆಗ 21 ಜನ್ಮದ ಲಾಟರಿ ನಿಮಗೆ ಸಿಗುವುದು. ಗೀತ್: ನ ವಹ ಹಮ್ಸೆ ಜುದಾ ಹೋಂಗೆ. ತಂದೆ ನಮ್ಮಿಂದ ಅಗಲಿ ದೂರ ಹೋಗೋದಿಲ್ಲ, ನಾವು ಅವನಿಂದ ಅಗಲಿ ದೂರ ಹೋಗೋದಿಲ್ಲ. ಓಂ ಶಾಂತಿ. दुख तो यहाँ ही है, बाप आते हैं दुख से छुड़ाने, क्योंकि बच्चों को यह समझाया गया है कृष्ण यहाँ नहीं आ सकता. उनकी पुरी में दुख नहीं होता, दुख होता है कंसपुरी में. कृष्णपुरी हुई श्रेष्ठाचारी देवताओं की पुरी. ಬಾಬಾ ಹೇಳ್ತಾರೆ, ದುಃಖ ಇರುವುದು ಈ ಪ್ರಪಂಚದಲ್ಲಿ. ದುಃಖದ ಪ್ರಪಂಚದಲ್ಲಿ ಕೃಷ್ಣ ಬರೋದಿಲ್ಲ. ಕೃಷ್ಣನ ರಾಜ್ಯದಲ್ಲಿ ದುಃಖ ಇರೋದಿಲ್ಲ. ಕಂಸಪುರಿಯಲ್ಲಿ ದುಃಖ ಇದೆ, ಕೃಷ್ಣಪುರಿಯಲ್ಲಿ ದುಃಖ ಇರೋದಿಲ್ಲ. ಕೃಷ್ಣಪುರಿ ಎಂದರೆ ಶ್ರೇಷ್ಠಾಚಾರಿ ದೇವತೆಗಳ ಪುರಿ ಅಥವಾ ಪುರ ಆಗಿದೆ. हम अभी दैवी गुण धारण करने वाले बने. अगर आसुरी गुण रखते हैं तो दैवी संप्रदाय में अच्छा पद नहीं मिलेगा. अभी पद नहीं मिला तो कल्प कल्पांतर नहीं मिलेगा. बड़ा घाटा है, वह घाटा फ़ायदा तो एक जन्म के लिए होता है. ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು.
ಆಸುರಿ ಗುಣಗಳನ್ನೇ ನಿಮ್ಮಲ್ಲಿ ಉಳಿಸಿಕೊಂಡರೆ ನಿಮಗೆ ದೈವಿ ಸಂಪ್ರದಾಯದಲ್ಲಿ ಒಳ್ಳೆ ಪದವಿ ಸಿಗೋದಿಲ್ಲ. ಈ ಕಲ್ಪದಲ್ಲಿ ಒಳ್ಳೆ ಪದವಿ ಸಿಗಲಿಲ್ಲ ಅಂದರೆ ಕಲ್ಪಕ್ಕೂ ಒಳ್ಳೆಯ ಪದವಿ ನಿಮಗೆ ಸಿಗೋದಿಲ್ಲ. ಬಹಳ ನುಕ್ಸಾನ ನಿಮಗೆ ಆಗುವುದು. ವಹ घाटा फ़ायदा तो एक जन्म के लिए होता, यह जन्म जन्मांतर की बात है. ಹೊರಗಿನ ಪ್ರಪಂಚದ ವ್ಯಾಪಾರದಲ್ಲಿ ಲಾಭ ನಷ್ಟ ಅನ್ನೋದು ಒಂದು ಜನ್ಮಕ್ಕಾಗಿ ಆಗ್ತದೆ. ಇದು ಜನ್ಮ ಜನ್ಮಾಂತರದ ಲಾಭ ಮತ್ತು ಹಾನಿಯ ವಿಚಾರ ಆಗಿದೆ. अच्छे बुरे कर्म होते हैं ना. सतयुग में सिर्फ अच्छे कर्म होते, बुरे कर्म कराने वाला रावण वहाँ होता नहीं. यहाँ जो जैसा कर्म करेगा 21 जन्म के लिए उनको फल पाना है. ಸತ್ಯಯುಗದಲ್ಲಿ ಕೇವಲ ಒಳ್ಳೆಯ ಕರ್ಮಗಳು ಮಾತ್ರ ಇರ್ತವೆ. ಕೆಟ್ಟ ಕರ್ಮ ಮಾಡಿಸುವಂತಹ ರಾವಣ ಅಲ್ಲಿ ಇರೋದಿಲ್ಲ. ಇಲ್ಲಿ ಯಾರು ಎಂತಹ ಕರ್ಮ ಮಾಡ್ತಾರೋ ಸಂಗಮ ಯುಗದಲ್ಲಿ ಅದರ ಫಲ 21 ಜನ್ಮಕ್ಕಾಗಿ ನಿಮಗೆ ಪ್ರಾಪ್ತಿಯಾಗ್ತದೆ. ಯಾ ತೋ ಚಲ್ನಾ ಹೇ ಶ್ರೀಮತ್ ಪರ್, ಯಾ ತೋ ಚಲ್ನಾ ಹೇ ಆಸುರಿ ಮತ್ ಪರ್. ಬುರಾ ಕಾಮ್ ಕಿಯಾ ಗೋಯಾ आसुरी मत पर चला, झट मालूम पड़ जाता है. ನೀವು ಕೆಟ್ಟ ಕರ್ಮ ಮಾಡಿದರೆ ಆಸುರಿ ಮತದಂತೆ ನಡೀತಾ ಇದ್ದೀರಿ ಅಂತ ಅರ್ಥ ಆಗ್ತದೆ. ಬಾಬಾ ಸೆ ಪ್ಯಾರ್ ತೋ ಪೂರಾ ಚಾಹಿಯೇ ನಾ, ಈಶ್ವರ್ ಸೆ ಪ್ಯಾರ್ ನಹಿ ತೋ ಗೋಯಾ ಅಸುರೋನ್ ಸೆ ಪ್ಯಾರ್ ಹೈ. ತಂದೆಯ ಮೇಲೆ ನಿಮಗೆ ಸಂಪೂರ್ಣವಾದ ಪ್ರೀತಿ ಇರಬೇಕು. ಈಶ್ವರನ ಮೇಲೆ ಪ್ರೀತಿ ಇಲ್ಲ ಅಂದರೆ ನಿಮಗೆ ಅಸುರರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. यहाँ तुमको ईश्वर का प्यार मिला है, कहते हो ईश्वर बाबा. प्रतिज्ञा करते हम एक तुमसे ही मोहब्बत रखेंगे. फिर कोई से मोहब्बत रखी तो जैसे असुरों से रखी. ಇಲ್ಲಿ ನಿಮಗೆ ಈಶ್ವರನ ಪ್ರೀತಿ ಸಿಗ್ತಾ ಇದೆ. ನೀವು ಆ ಈಶ್ವರನ ಮುಂದೆ ಪ್ರತಿಜ್ಞೆ ಮಾಡ್ತೀರಿ, ಹೇ ಈಶ್ವರ, ಹೇ ತಂದೆ, ನಿನ್ನ ಜೊತೆಗೆ ಮಾತ್ರ ನಾವು ಪ್ರೀತಿಯನ್ನು ಬೆಳೆಸ್ತೀವಿ, ಪ್ರೀತಿಯನ್ನು ಇಟ್ಕೊಳ್ತೇವೆ ಅಂತ. ಮತ್ತು ನೀವು ಅನ್ಯರ ಜೊತೆಗೆ ಪ್ರೀತಿ ಜೋಡಿಸಿದ್ದೇ ಆದರೆ ಅದು ಅಸುರರ ಜೊತೆಗೆ ಪ್ರೀತಿ ಮಾಡುವ ಹಾಗೆ ಆಗ್ತದೆ. ದೇಹಧಾರಿಗಳ ಜೊತೆಗೆ ಪ್ರೀತಿ ಮಾಡುವುದು ಅಂದರೆ ಅಸುರರನ್ನು ಪ್ರೀತಿ ಮಾಡುವುದು. ಫಿರ್ ಖುದ್ ಭಿ ಅಸುರ್ ಬನ್ ಜಾಯ್. ಆಸುರಿ ಸಂಪ್ರದಾಯದವರನ್ನು ಪ್ರೀತಿ ಮಾಡಿದರೆ ನೀವು ಅಸುರ ಆಗಿಬಿಡ್ತೀರಿ. ಏಕ ಕಹಾನಿ ಬತಾತೆ ಹೇ ನಾ. इंद्र की दरबार थी, उसमें कोई परी विकारी को साथ ले आई. वह सपूत बच्चा नहीं था, कपूत विकारी था. ಒಂದು ಕಥೆ ಇದೆ. ಇಂದ್ರನ ಸಭೆಯಲ್ಲಿ ಒಬ್ಬ ಪರಿ ವಿಕಾರಿ ಮನುಷ್ಯನನ್ನು ಕರ್ಕೊಂಡು ಬರ್ತಾಳೆ. ಅವನು ಪರಮಾತ್ಮನ ಸುಪುತ್ರ ಆಗಿರೋದಿಲ್ಲ. ಕುಪುತ್ರ ಅಂದರೆ ವಿಕಾರಿಯಾಗಿರ್ತಾನೆ. ಆಗ ಇಂದ್ರ ದೋನೋಂ ಕೋ ನೀಚೆ ಫೇಂಕ್ ದಿಯಾ. ಇಂದ್ರ ಇಬ್ಬರನ್ನೂ ಸಹ ಸ್ವರ್ಗದಿಂದ ಕೆಳಗೆ ನರ್ಕದಲ್ಲಿ ಎಸಿತಾನೆ ಅಂತ ಕಥೆ ಇದೆ. ಜ್ಞಾನ ಪೂರಾ ನ ಹೋನೆ ಕೆ ಕಾರಣ ऐसे ऐसे को ले आते हैं जो पवित्र नहीं रह सकते, तो जो भी के उनको ले आते हैं वो भी श्रापित हो जाते. वह तो श्रापित है ही. ಯಾರು ಜ್ಞಾನ ಸಂಪೂರ್ಣವಾಗಿ ತಿಳ್ಕೊಂಡಿರಲ್ಲ ಅಂಥವ್ರಿಗೂ ಸಹ
ಬಾಬನ ಮಕ್ಕಳು ಬ್ರಹ್ಮಕುಮಾರಿಯರು ಕರ್ಕೊಂಡು ಬರ್ತಾರೆ. ಆಗ ಕರ್ಕೊಂಡು ಬರೋರು ಶ್ರಾಪಿತ ಆಗ್ತಾರೆ ಮತ್ತು ಬಂದವರು ಶ್ರಾಪಿತ ಆಗ್ತಾರೆ. ಯಹ ಈಶ್ವರ್ ಕಿ ಜ್ಞಾನ ಇಂದ್ರ ಸಭಾ ಹೈ, ಜ್ಞಾನ ವರ್ಷ ಬರ್ಸಾನೆ ವಾಲಾ ಏಕ ಹಿ ಬಾಪ್ ಹೈ. ಇದು ಈಶ್ವರನ ಅಂದರೆ ಜ್ಞಾನೇಂದ್ರನ ಸಭೆ ಆಗಿದೆ. ಜ್ಞಾನ ಇಂದ್ರನ ಸಭೆ. ಇಲ್ಲಿ ಈಶ್ವರ ತಂದೆ ಜ್ಞಾನದ ಮಳೆಯನ್ನು ಸುರಿಸ್ತಾನೆ. तो यहाँ बहुत समझकर किसको ले आना चाहिए, नहीं तो ले आने वाले भी ಶ್ರಾಪಿತ್ ಹೋ ಜಾತೆ. ನೀವು ಸರಿಯಾಗಿ ತಿಳ್ಕೊಂಡು ಜನರನ್ನು ಗುರುತಿಸಿ ಅವರನ್ನು ಮಧುಬನಕ್ಕೆ ಕರ್ಕೊಂಡು ಬರಬೇಕು. ಇಲ್ಲದಿದ್ದರೆ ನೀವು ಶ್ರಾಪಿತ ಆಗಿಬಿಡ್ತೀರಿ. ತುಮ್ ರೂಹಾನಿ ಪಂಡೆ ಹೋ, ತುಮ್ ಲೇ ಆತೆ ಹೋ सुप्रीम रूह के पास, तो बहुत खबरदारी से ले आना चाहिए. यूँ तो मिलने के लिए बहुत आते, कईयों से मिलना भी पड़ता है, परंतु वह भी दिन आएगा जो कितना भी बड़ा आदमी पवित्र नहीं होगा तो सामने आ न सके. ನೀವು ಬಹಳ ಎಚ್ಚರಿಕೆಯಿಂದ ಪರಮಾತ್ಮನ ಹತ್ತಿರಕ್ಕೆ ಜನರನ್ನು ಕರ್ಕೊಂಡು ಬರಬೇಕು. ಬ್ರಹ್ಮ ಬಾಬಾ ಇದ್ದಾಗ ಬಹಳ ಜನ ಅವರನ್ನು ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಬರ್ತಿದ್ರು. ಶಿವಬಾಬನ ಪ್ರವೇಶತೆ ಇಲ್ಲದೇ ಇದ್ದಾಗ ಬ್ರಹ್ಮ ಬಾಬಾ ಅವರನ್ನು ಮಾತಾಡಿಸ್ತಿದ್ರು. ಆದರೆ ಮುಂದೆ ಎಂತಹ ಸಮಯ ಬರಲಿದೆ ಅಂದರೆ ಎಂಥ ದೊಡ್ಡ ದೊಡ್ಡ VIP ಬಂದ್ರೂ ಸಹ ಅಪವಿತ್ರ ವ್ಯಕ್ತಿಗಳಿಗೆ ತಂದೆಯ ಸನ್ಮುಖದಲ್ಲಿ ಬರಲಿಕ್ಕೆ ಅನುಮತಿ ಕೊಡಲಾಗೋದಿಲ್ಲ. ಅಭಿ ಐಸೆ ಕರೆ ತೋ ಮುಷ್ಕಿಲ್ ಹೋ ಜಾಯ್. ಆದರೆ ಯಜ್ಞದ ಪ್ರಾರಂಭದಲ್ಲಿ ಬರುವಂಥವ್ರನ್ನ ಆ ಥರ ಹೇಳಿಬಿಟ್ಟಿದ್ರೆ ಬರೋರೆಲ್ಲ ಕಡಿಮೆ ಆಗಿಬಿಡ್ತಿದ್ರು, ಯಜ್ಞ ನಡೆಸೋದು ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳನ್ನು ಬಾಬಾ ಭೇಟಿ ಮಾಡ್ತಿದ್ರು. ಮಂಜಿಲ್ ಬಹುತ್ ऊंची, इतने जो भी आश्रम सत्संग है, कहाँ भी एम ऑब्जेक्ट नहीं, कुछ भी जानते नहीं कि इनसे हमको लाभ क्या होगा. यहाँ तो बड़े अक्षरों में एम ऑब्जेक्ट लिखी जाती है. ಇತರ ಸತ್ಸಂಗಗಳು, ಆಶ್ರಮಗಳಲ್ಲಿ ಗುರಿ ಉದ್ದೇಶ ಬರೆದಿರೋದಿಲ್ಲ, ಅವರಿಗೆ ಗೊತ್ತೂ ಇರೋದಿಲ್ಲ. ಆ ಪುರಾಣ ಕೇಳಿ ಸತ್ಸಂಗಕ್ಕೆ ಹೋಗಿ ಅವರಿಗೆ ಏನು ಲಾಭ ಆಗಲಿದೆ ಅನ್ನೋದು. ಇಲ್ಲಿ ಬಂದು ಕೂಡಲೇ ನಿಮ್ಮ ಗುರಿ ಮತ್ತು ಉದ್ದೇಶದ ಬಗ್ಗೆ ನಿಮಗೆ ತಿಳಿಸಲಾಗ್ತದೆ. ಮನುಷ್ಯ ಸೇ ದೇವತಾ ಬನನಾ ಹಿ ತುಮ್ಹಾರಿ ಏಮ್ ಆಬ್ಜೆಕ್ಟ್ ಹೈ. ಮನುಷ್ಯರಿಂದ ದೇವತಾ ಆಗುವುದೇ ನಿಮ್ಮ ಗುರಿಯಾಗಿದೆ, ಉದ್ದೇಶ ಆಗಿದೆ. ಸಿಖ್ ಲೋಗ್ ಗಾತೆ ಹೈ, ಮನುಷ್ಯ ಸೇ ದೇವತಾ ಕಿಯೇ ಕರತನ ಲಾಗೇವಾರ್. ದೇವತಾ ಹೋತೆ ಹೈ ಸತ್ಯುಗ. ಸಿಖ್ ಧರ್ಮದವರು ಹಾಡ್ತಾರೆ, ಪರಮಾತ್ಮ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾನೆ ಅಂತ. मनुष्य को देवता बनाने वाला भगवान होगा. भगवान क्या बनाते हैं? भगवान और भगवती, परंतु हम देवता कहते क्योंकि भगवान एक है. ಭಗವಂತ ಬಂದು ತನ್ನ ಸಮಾನ ಭಗವಾನ್ ಭಗವತಿಯನ್ನಾಗಿ ಮಾಡ್ತಾನೆ. ಆದರೆ ಅವರಿಗೆ ನಾವು ದೇವತೆಗಳು ಅಂತ ಹೇಳ್ತೀವಿ. ಯಾಕೆ ಅಂದರೆ ಭಗವಂತ ಪರಮಾತ್ಮ ಅಂತಕ್ಕಂಥವನು ಒಬ್ಬನೇ ಇದ್ದಾನೆ. ಬ್ರಹ್ಮ ವಿಷ್ಣು ಶಂಕರ್ ಸೂಕ್ಷ್ಮ ವತನ್ ವಾಸಿ, ಲಕ್ಷ್ಮೀ ನಾರಾಯಣ್ भी दैवी गुण वाले मनुष्य है. दैवी गुण वाले फिर आसुरी गुणों में जरूर आते हैं. ಭಗವಂತನ ನಂತರ ಈ ತ್ರಿಮೂರ್ತಿಗಳು ಮುಖ್ಯವಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನ ವಾಸಿಗಳು.
ನಂತರ ಸಾಕಾರ ಲೋಕದಲ್ಲಿ ಲಕ್ಷ್ಮೀನಾರಾಯಣರು ದೈವಿ ಗುಣ ಸಂಪನ್ನ ಶ್ರೇಷ್ಠ ದೇವತೆಗಳು ಆಗಿದ್ದಾರೆ. ದೈವಿ ಗುಣ ಉಳ್ಳವರು ನಿಧಾನಕ್ಕೆ ಆಸುರಿ ಗುಣದಲ್ಲಿ ಬಂದ್ಬಿಡ್ತಾರೆ. बाबा कहते मैं ब्रह्मा द्वारा स्थापना करता हूँ, पतित दुनिया और पतित शरीर में आता हूँ. यह पूरे 84 जन्म लेते अपनी डिनाइस्टी सहित. ಬಾಬಾ ಹೇಳ್ತಾರೆ, ಬ್ರಹ್ಮಾರವರ ಮೂಲಕ ನಾನು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೀನಿ. ಪತಿತರನ್ನು ಪಾವನ ಮಾಡೋದಕ್ಕಾಗಿ ಪತಿತ ಪ್ರಪಂಚ ಪತಿತ ದೇಹದಲ್ಲಿ ಬರ್ತೀನಿ. ಈ ಬ್ರಹ್ಮ ಬಾಬಾ ಸಂಪೂರ್ಣ 84 ಜನ್ಮಗಳಲ್ಲಿ ಬರ್ತಾರೆ. ಜೊತೆಗೆ ಅವರ ಸಂಗಾತಿಗಳು ಸಾಥಿಗಳು ಸಮವಯಸ್ಕರರು ಸಹ 84 ಜನ್ಮಗಳಲ್ಲಿ ಬರ್ತಾರೆ. पतित को पावन बनाने वाला वह एक है. कृष्ण कैसे पतितों को पावन बनाएगा? कृष्ण उस नाम रूप से एक ही बार आएगा. ಪತಿತರನ್ನು ಪಾವನ ಮಾಡೋನು ಪರಮಾತ್ಮ ಆಗಿದ್ದಾನೆ ವಿನಃ ಸತ್ಯಯುಗದ ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ಆ ಒಂದು ನಾಮ ರೂಪ ವೇಷ ಧರಿಸಿ ಕಲ್ಪದಲ್ಲಿ ಒಂದೇ ಬಾರಿಗೆ ಬರ್ತಾನೆ. ಉನ್ಕಾ ವಹ ಚಿತ್ರ ಫಿರ್ 5000 ವರ್ಷ ಬಾದ್ ಮಿಲೇಗ. ಅವನ ಆ ಚಿತ್ರ ಮತ್ತೆ ನಮಗೆ 5000 ವರ್ಷಗಳ ನಂತರನೇ ಸಿಗ್ತದೆ. ಬಾಕಿ ಜನ್ಮ ತೋ ಭಿನ್ನ ಭಿನ್ನ ಹೋತೆ. ಶ್ರೀಕೃಷ್ಣನ ರೂಪ ಸತ್ಯಯುಗದಲ್ಲಿ ಮಾತ್ರ ಇರ್ತದೆ. ಉಳಿದ ಜನ್ಮಗಳಲ್ಲಿ ಅವನ ನಾಮ ರೂಪ ವೇಷ ಎಲ್ಲವೂ ಭಿನ್ನ ಭಿನ್ನ ಆಗಿರ್ತದೆ. ಯಹಿ ಲಕ್ಷ್ಮೀ ನಾರಾಯಣ जो अब जगत अम्बा जगत पिता है, इनको पता पड़ता है कि हम दूसरे जन्म में यह बने. फीचर्स जो अभी है वह बदल जाएंगे. तुम अभी वतन में जाकर देख सकते हो. ಈ ಲಕ್ಷ್ಮೀ ನಾರಾಯಣರೇ ಸಂಗಮ ಯುಗದಲ್ಲಿ ಜಗತ್ತಂಬ ಜಗತ್ಪಿತ ಆಗಿದ್ದಾರೆ. ಅವರಂತೆ ನಾವು ಸಹ ಈಗ ಜಗತ್ತಂಬ ಜಗತ್ಪಿತನ ಮಕ್ಕಳಾಗಿ ಭವಿಷ್ಯದ ಜನ್ಮದಲ್ಲಿ ದೇವತೆಗಳು ಆಗೋರಿದ್ದೇವೆ. फीचर्स जो अभी है वह बदल जाएंगे. तुम अभी वतन में जाकर देख सकते हो. सतयुग में लक्ष्मी नारायण के कौन से फीचर्स होंगे? इस समय साक्षात्कार कर सकते हो. यह वंडर है और किसको साक्षात्कार नहीं होता. तुम एक का एक्यूरेट देख सकते हो, इस एक का, परंतु वह फोटो यहाँ तो निकल न सके. ಸೂಕ್ಷ್ಮವತನಕ್ಕೆ ಹೋಗಿ ನೀವು ಲಕ್ಷ್ಮೀನಾರಾಯಣರನ್ನು ನೋಡಿ ಬರ್ತೀರಿ, ಸಾಕ್ಷಾತ್ಕಾರ ನೋಡ್ತೀರಿ. ಆದರೆ ಅದೇ ಫೋಟೋ ತೆಗೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ. ಈ ಲಕ್ಷ್ಮೀನಾರಾಯಣರ ಅಕ್ಯುರೇಟ್ ಚಿತ್ರವನ್ನು ನೀವು ಸೂಕ್ಷ್ಮವತನದಲ್ಲಿ ಸಾಕ್ಷಾತ್ಕಾರದಲ್ಲಿ ನೋಡ್ತೀರಿ. ಉಳಿದ ಮಕ್ಕಳ ಚಿತ್ರಗಳನ್ನು ನೋಡೋದಿಲ್ಲ. ಯಾಕೆ ಅಂದರೆ ಅವರಿಬ್ಬರು ಮಾತ್ರ ಈಗ ಸಂಪೂರ್ಣ ಆಗಿದ್ದಾರೆ, ಸಂಪೂರ್ಣ ಸ್ಥಿತಿಯಲ್ಲಿ ಇದ್ದಾರೆ. ಯಹ ಫೋಟೋ ಯಹಾ ತೋ ನಿಕಲ್ ನ ಸಕೆ, ಯಹ ಫೋಟೋ ತೋ ಯಹಾ ಬನಾಯೆ, ತುಮ್ ಜಾನ್ತೆ ಹೋ ಭವಿಷ್ಯ ಮೇ ಯಹ ಬನೇಂಗೆ. ಬಾಬಾ ಹೇಳ್ತಾರೆ, ಇಲ್ಲಿ ಏನು ಲಕ್ಷ್ಮೀನಾರಾಯಣರ ಚಿತ್ರಗಳನ್ನು ನಾವು ತಯಾರು ಮಾಡಿದ್ದೀವಿ, ಅದು ಕಲ್ಪನೆಯ ಆಧಾರದಿಂದ ಮಾಡಿದ್ದೀವಿ. गुरु नानक का एक्यूरेट चित्र जो था वह 5000 वर्ष बाद होगा. यह बातें तुम ही जानते हो. ಗುರುನಾನಕರು ಸಹ ಆ ಜನ್ಮದಲ್ಲಿ ಹೇಗಿದ್ದರು, ಅದೇ ನಾಮ ರೂಪ ಮತ್ತು ಅದೇ ವೇಷ ಮತ್ತೆ 5000 ವರ್ಷಗಳ ನಂತರ ಅವರಿಗೆ ಪ್ರಾಪ್ತಿಯಾಗ್ತದೆ. ಈ ಎಲ್ಲ ವಿಚಾರಗಳು ನಿಮಗೆ ಮಾತ್ರ ತಿಳಿದಿವೆ. ऐसे बाप के साथ
योग बड़ा अच्छा चाहिए और अव्यभिचारी योग चाहिए। कोई के नाम रूप से प्रीत लगी तो व्यभिचारी हो गई। शिव बाबा की भक्ति शुरू होती है तो पहले उनको अव्यभिचारी भक्ति कही जाती है। ತಂದೆಯ ಜೊತೆಗೆ ನಿಮ್ಮ ಯೋಗ ಬಹಳ ಚೆನ್ನಾಗಿ ಇರಬೇಕು. ತಂದೆನ ಬಿಟ್ಟು ಅನ್ಯರನ್ನ ನೆನಪು ಮಾಡಿದರೆ ಅದು ವ್ಯಭಿಚಾರಿ ಯೋಗ ಆಗಿಬಿಡ್ತದೆ. ಶಿವತಂದೆಯ ಭಕ್ತಿ ಶುರು ಮಾಡಿದಾಗ ಅದು ಅವ್ಯಭಿಚಾರಿ ಭಕ್ತಿ ಆಗಿತ್ತು. ಶಿವ ಕೋ ಹಿ ಪೂಜತೆ ಅಭಿ ಫಿರ್ ಏಕ್ ಶಿವ ಬಾಬಾ ಕಿ ಹಿ ಯಾದ ರಹನಿ ಚಾಹಿಯೆ. ಶಿವನಿಗೆ ಎಲ್ಲರೂ ಸಹ ಪೂಜಿಸ್ತಾರೆ. ಭಕ್ತಿಯಲ್ಲೂ ಸಹ ಏಕದೇವತಾ ಉಪಾಸನೆ ಮಾಡೋರು ಕೇವಲ ಶಿವನಿಗೆ ಮಾತ್ರ ಪೂಜೆ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಇಲ್ಲಿ ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಬಾಪ್ ಕಹತೆ ಐಸಾ ನ ಹೋ ಅಂತ್ಯ ಮೇ ತುಮ್ಹಾರಾ ಬುದ್ಧಿಯೋ ವ್ಯಭಿಚಾರಿ ಹೋ ಜಾಯ್. कहाँ भी नाम रूप में फंसे हुए हो तो ಬುದ್ಧಿ ಕೋ ನಿಕಾಲ್ತೆ ಜಾओ. ಬಾಬಾ ಹೇಳ್ತಾರೆ, ಕೊನೆಯಲ್ಲಿ ನಿಮ್ಮ ಬುದ್ಧಿಯೋಗ ವ್ಯಭಿಚಾರಿ ಆಗಬಾರದು. ಅನ್ಯರ ನೆನಪು ಮಾಡ್ತಾ ಇದ್ದರೆ ಅದು ವ್ಯಭಿಚಾರಿ ಯೋಗ ಆಗ್ತದೆ. ಆದ್ದರಿಂದ ಈಗ ನಿಮ್ಮ ಬುದ್ಧಿಯನ್ನು ವ್ಯಭಿಚಾರಿ ಯೋಗದಿಂದ ತೆಗೆದುಹಾಕ್ರಿ. ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ, ಅದು ಅವ್ಯಭಿಚಾರಿ ಯೋಗ ಆಗ್ತದೆ. ಮಾಯಾ ಐಸಿ ಹೇ ಜೋ ಕಬ್ ಕहाँ धक्का खिलाएगी. कभी मित्र संबंधी याद आएंगे, फट से योग लग जाए, यह हो नहीं सकते. ಆದರೆ ಮಾಯೆ ಮಕ್ಕಳನ್ನು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲ್ದಾಡಿಸ್ತಾ ಇರ್ತದೆ, ದೂಕ್ತಾ ಇರ್ತದೆ. ಒಮ್ಮೊಮ್ಮೆ ಮಕ್ಕಳಿಗೆ ಮಿತ್ರ ಸಂಬಂಧಿಕರ ನೆನಪು ಬರ್ತದೆ. ತಕ್ಷಣ ಬುದ್ಧಿಯ ಯೋಗ ಅವರ ಕಡೆಗೆ ಹೋಗಿಬಿಡ್ತದೆ. ಬಾಬಾ ಕಹತೆ ಅಭಿ ತೋ ಕೋಯಿ ಕಂಪ್ಲೀಟ್ ನಹೀ ಬನೆ. ಯಹ ಬಹುತ್ ಬಡೆ ते बड़ी 21 जन्मों की लॉटरी. इसमें पुरुषार्थ बहुत चाहिए. माया बड़ी प्रबल है, झट भुला देती. ಬಾಬಾ ಹೇಳ್ತಾರೆ, ಇನ್ನೂ ಒಬ್ಬರೂ ಸಹ ಸಂಪೂರ್ಣ ಸ್ಥಿತಿಗೆ ತಲುಪಿಲ್ಲ. ಇದು ಬಹಳ ದೊಡ್ಡ ಲಾಟರಿ ಆಗಿದೆ. ಇದಕ್ಕಾಗಿ ಒಳ್ಳೆ ಪುರುಷಾರ್ಥ ಮಾಡಬೇಕು. ಆದರೆ ಮಾಯೇನು ಬಹಳ ಪ್ರಬಲ ಆಗಿದೆ, ಬಲಶಾಲಿಯಾಗಿದೆ. ತಂದೆಯ ನೆನಪನ್ನು ಮರೆಸಿಸಿ ಬಿಡ್ತದೆ. ड्रामा में यह भी नोंद है, इसलिए याद करने का पुरुषार्थ रात में करो. दिन में फुर्सत नहीं मिलती तो रात में पारलौकिक साजन को याद करो. ಹಗಲಿನಲ್ಲಿ ನಿಮಗೆ ಪುರ್ಸತ್ ಸಿಗಲ್ಲ ಅಂದರೆ ರಾತ್ರಿಯ ಸಮಯದಲ್ಲಿ ನೀವು ಪಾರಲೌಕಿಕ ಪ್ರಿಯತಮನನ್ನು ನೆನಪು ಮಾಡಿರಿ. अब जो श्रेष्ठाचारी कृष्ण है उनको गीता का भगवान कह दिया और श्रेष्ठ बनाने वाले को गुम कर दिया. ಗೀತೆಯ ಭಗವಂತ ಪರಮಾತ್ಮ ಅವನನ್ನು ಹಾರಿಸಿಬಿಟ್ರು. ಅವನಿಂದ ಶ್ರೇಷ್ಠಾಚಾರಿಯಾದಂತಹ ಕೃಷ್ಣನನ್ನು ಅಲ್ಲಿ ಸೇರಿಸಿಬಿಟ್ರು. ಕೃಷ್ಣನ ಹೆಸರನ್ನು ಸೇರಿಸಿದರು. कृष्ण के गुण और परमात्मा के गुण वर्णन जरूर करने चाहिए तो सर्वव्यापी की बात उड़ जाए. ಶ್ರೀಕೃಷ್ಣ ಮತ್ತು ಪರಮಾತ್ಮನಲ್ಲಿ ಇರುವ ವ್ಯತ್ಯಾಸವನ್ನು ನೀವು ಸಿದ್ಧ ಮಾಡಬೇಕು. ಪರಮಾತ್ಮನ ಗುಣಗಳು, ಕೃಷ್ಣನ ಗುಣಗಳ ಬಗ್ಗೆ ವರ್ಣನೆ ಮಾಡಬೇಕು. ಆಗ ಸರ್ವವ್ಯಾಪಿಯ ವಿಚಾರ ಹಾರಿ ಹೋಗ್ತದೆ. यह संगम युग, इनको सुहावना कल्याणकारी युग कहा जाता. सतयुग व कलयुग को ऑस्पिशियस नहीं कहें. ऑस्पिशियस उनको कहा जाता जो कल्याणकारी है. सतयुग तो है ही कल्याणकारी. उनके आगे
अकल्याणकारी युग था, तो महिमा सारी संगम युग की है, जबकि शिव बाबा का अवतरण होता है. ಸತ್ಯಯುಗ ಅಥವಾ ಕಲಿಯುಗಕ್ಕೆ ಪವಿತ್ರ ಯುಗ ಅಥವಾ ಕಲ್ಯಾಣಕಾರಿ ಯುಗ ಅಂತ ಹೇಳೋದಿಲ್ಲ. ಆದರೆ ಈ ಸಂಗಮ ಯುಗ ಮಾತ್ರ ಕಲ್ಯಾಣಕಾರಿ ಪವಿತ್ರವಾದಂತಹ ಯುಗ ಆಗಿದೆ. ಮಹಿಮೆ ಸಂಗಮ ಯುಗದ್ದಾಗಿದೆ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಶಿವ ತಂದೆಯ ಅವತರಣೆ ಆಗ್ತದೆ. बाप कहते कल्प कल्प के संगम पर मैं आता हूँ. उन्होंने फिर युगे युगे कह दिया. ಒಂದು ಕಲ್ಪ ಕಳೆದು ಮತ್ತೊಂದು ಕಲ್ಪ ಬರುವಂತಹ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. ಆದರೆ ಭಕ್ತರು ಪರಮಾತ್ಮನ ಅವತರಣೆ ಯುಗ ಯುಗದಲ್ಲಿ ಆಗ್ತದೆ ಅಂತ ಬರೆದಿದ್ದಾರೆ. अच्छा सतयुग और त्रेता का संगम, त्रेता और द्वापर का संगम, द्वापर और कलयुग का संगम, फिर कलयुग और सतयुग का संगम, तो 4 संगम हो गए. तो अवतार भी 4 चाहिए. ಬಾಬಾ ಹೇಳ್ತಾರೆ, ಪ್ರತಿ 2 ಯುಗಗಳ ಮಧ್ಯದಲ್ಲಿ ಒಂದು ಸಂಗಮ ಯುಗ ಇರ್ತದೆ. ಹಾಗಂದರೆ ಇಡೀ ಸೃಷ್ಟಿ ನಾಟಕದಲ್ಲಿ 4 ಸಂಗಮ ಯುಗಗಳು ಬರ್ತವೆ. ಪರಮಾತ್ಮ ಯುಗ ಯುಗದಲ್ಲಿ ಬರ್ತಾನಂದರೆ 4 ಅವತಾರಗಳನ್ನು ತೋರಿಸಬೇಕಿತ್ತು. फिर 24 अवतार क्यों कहते? यह सब बातें धारण करने की. ಆದರೆ 24 ಅವತಾರಗಳನ್ನು ಯಾಕೆ ತೋರಿಸಿದ್ದಾರೆ? ಇವೆಲ್ಲ ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಬಾಬಾನೆ ಬಡಾ ಸಹಜ ರೀತಿ से लिखवाया है कि परमात्मा से आपका क्या संबंध है. ಬಾಬವರು ಬಹಳ ಸಹಜವಾಗಿ ಯುಕ್ತಿ ಹೇಳಿದ್ದಾರೆ. ಜನರಿಗೆ ನೀವು ಬಂದು ಕೂಡಲೇ ಪರಮಾತ್ಮನ ಜೊತೆಗೆ ನಿಮಗೆ ಯಾವ ಸಂಬಂಧ ಇದೆ ಅಂತ ಪ್ರಶ್ನೆ ಕೇಳ್ರಿ. परम पिता कहते हैं तो ज़रूर 2 बाप है. प्रदर्शनी में सब समझाते बहुत है, परंतु इतना कोई समझते नहीं. ಪ್ರದರ್ಶನಗಳಲ್ಲಿ ಎಲ್ಲರೂ ನೀವು ಜ್ಞಾನ ಹೇಳ್ತೀರಿ, ಇಬ್ಬರು ತಂದೆಯ ಪರಿಚಯನೂ ಕೊಡ್ತೀರಿ, ಆದರೆ ಎಲ್ಲರೂ ಜ್ಞಾನ ತಿಳ್ಕೊಳ್ಳೋದಿಲ್ಲ. एक को भी निश्चय नहीं होता. बल आएंगे, मुरली सुनेंगे, परंतु वह हमारा बाबा है, उनसे वर्षा लेना है, श्रीमत पर चलना है. यह बात बुद्धि में नहीं बैठती. ಅನೇಕರು ಮುರಳಿ ಕೇಳಲಿಕ್ಕೂ ಬರ್ತಾರೆ. ಹೇಳ್ತಾರೆ, ನಮ್ಮ ತಂದೆಯಿಂದ ನಾವು ಆಸ್ತಿ ಪಡ್ಕೊಳ್ತೇವೆ ಅಂಥೇಳಿ. ಆದರೆ ಶ್ರೀಮತದಂತೆ ನಡಿಬೇಕು ಎಂಬ ವಿಚಾರ ಅವರ ಬುದ್ಧಿಯಲ್ಲಿ ಬರೋದಿಲ್ಲ. हजारों आए, परंतु एक को भी निश्चय नहीं कि वह हमारा पिता है, उनकी मत पर चलना है. ಸಾವಿರಾರು ಜನ ಬರ್ತಾರೆ, ಆದರೆ ಬಹಳ ಕಷ್ಟದಿಂದ ಒಬ್ಬರು ಇಬ್ಬರಿಗೆ ಮಾತ್ರ ನಿಶ್ಚಯ ಆಗ್ತದೆ. पहले तो माँ बाप का मुखड़ा देखना चाहिए, परंतु निश्चय नहीं. ಮಾಯಾ ಬಡಿ ಪ್ರಬಲ. ನಿಶ್ಚಯ ಆದವರು ಮೊದಲು ಓಡಿ ಬರ್ತಾರೆ. ತಂದೆ ತಾಯಿಯ ಮುಖ ನೋಡಬೇಕು ಅಂತ ಮಧುಬನಕ್ಕೆ ಬರ್ತಾರೆ. ಆದರೆ ಮಾಯೆ ನಿಶ್ಚಯ ಮಾಡಲಿಕ್ಕೆ ಬಿಡೋದಿಲ್ಲ. इस प्रबल माया से छुड़ाने में बड़ी मेहनत लगती है. बाप कहते सद्गुरु का निंदक ठौर न पाए. ಈ ಪ್ರಬಲವಾದ ಮಾಯೆಯಿಂದ ಬಿಡಿಸಲಿಕ್ಕೆ ಬಹಳ ಪರಿಶ್ರಮ ಬೇಕು. ಬಾಬಾ ಹೇಳ್ತಾರೆ, ಸದ್ಗುರುವಿನ ನಿಂದಕನಿಗೆ 3 ಲೋಕದಲ್ಲಿ ಸ್ಥಳ ಇಲ್ಲ. ಅಗರ್ ಬದ್ ಚಲನ್ ಹೋಗಿ तो ठौर नहीं पाएंगे. वह है उतरती कला. गाते हैं गुरु का नाम लेने से चढ़ती कला होती. ಬಾಬಾ ಹೇಳ್ತಾರೆ,
ಸದ್ಗುರುವಿನ ನಿಂದಕ ಆಗೋದಂದರೆ ಸರಿಯಾಗಿ ನಡವಳಿಕೆ ಇಲ್ಲದೇ ಇರೋದು. ಯಾರ ನಡತೆ ಸರಿ ಇರೋದಿಲ್ಲ ಅವರ ಮೂಲಕನೇ ಸದ್ಗುರುಗೆ ನಿಂದನೆ ಆಗ್ತದೆ. ಅಂಥವರಿಗೆ ಮೂರು ಲೋಕದಲ್ಲಿ ಸ್ಥಾನ ಇಲ್ಲ ಅಂತ ಹೇಳಲಾಗ್ತದೆ. गाते हैं गुरु का नाम लेने से चढ़ती कला होती है, परंतु गुरु कौन सा? ಸದ್ಗುರು. ಭಕ್ತಿ ಮಾರ್ಗದಲ್ಲಿ ನಾವು ಇಳಿತಾ ಬಂದ್ವಿ. ಹೇಳ್ತಾರೆ ಗುರುವಿನ ಹೆಸರು ಹೇಳೋದ್ರಿಂದ ನಾವು ಮತ್ತೆ ಏರುವ ಕಲೆಗೆ ಹೋಗ್ತೀವಿ ಅಂತ. ಆದರೆ ಯಾವ ಗುರುವಿನ ಸ್ಮರಣೆ ಮಾಡೋದ್ರಿಂದ ನಾವು ಸದ್ಗತಿಗೆ ಹೋಗ್ತೇವೆ ಅಥವಾ ಏರುವ ಕಲೆಗೆ ಹೋಗ್ತೇವೆ. तुम सद्गुरु को जानते हो, वह शिव बाबा सत्य बाप, सत्य टीचर, सत्य गुरु है. उसको याद करने से चढ़ती कला हो जाती है, 16 कला बन जाते हैं. ಆ ಪರಮಾತ್ಮನೇ ಸತ್ಯ ಗುರು, ಸತ್ಯ ತಂದೆ, ಸತ್ಯ ಶಿಕ್ಷಕ ಆಗಿದೆ. ಅವನ ನೆನಪಿನಿಂದ ನಾವು ಏರುವ ಕಲೆಗೆ ಹೋಗ್ತೀವಿ. 16 ಕಲಾ ಸಂಪನ್ನ ಆಗ್ತೀವಿ. फिर 16 कला से उतरना है. मनुष्य कहेंगे हम तो इनसे छूटना चाहते, परंतु छूटना तो होता नहीं. चढ़ती कला, उतरती कला, फिर चढ़ती कला. सतो प्रधान से सतो, रजो तमो, फिर तमो से सतो. यह चक्र लगाना है. ಬಾಬಾ ಹೇಳ್ತಾರೆ, ನಾವು ಈ ಚಕ್ರದಲ್ಲಿನೇ ಬರಬಾರ್ದು ಅಂತ ಮನುಷ್ಯರು ಬಯಸ್ತಾರೆ. ಆದರೆ ಅದು ಸಾಧ್ಯವಿಲ್ಲ. ನಾವು ಮನುಷ್ಯ ಆತ್ಮರು ಒಮ್ಮೆ ಏರುವ ಕಲೆ, ಒಮ್ಮೆ ಇಳಿಯುವ ಕಲೆಯಲ್ಲಿ ಬರಲೇಬೇಕಾಗ್ತದೆ. ಸತೋ ರಜೋ ತಮೋ ಗುಣದ ಚಕ್ರದಲ್ಲಿ ಬರಬೇಕಾಗ್ತದೆ. इस चक्र में हर एक को आना है. तुम पूरे चक्र में आते हो, वह थोड़े चक्र में आते हैं. सतो रजो तमो तो होना ही है. बचपन को सतो प्रधान कहा जाता, फिर थोड़ा बड़ा होता तो सतो, जवान को रजो, बूढ़े को तमो कहें. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಾಲ್ಯದ ಅವಸ್ಥೆಗೆ ಸತೋ ಪ್ರಧಾನ ಅವಸ್ಥೆ ಅಂತ ಹೇಳ್ತಾರೆ. ಸ್ವಲ್ಪ ದೊಡ್ಡವರಾದ ಮೇಲೆ ಅವರಿಗೆ ಸತೋ ಸಾಮಾನ್ಯ ಅವಸ್ಥೆ ಅಂತ ಹೇಳ್ತಾರೆ. ಯುವಕರಿಗೆ ರಜೋ ಪ್ರಧಾನ ಅವಸ್ಥೆ ಅಂತ ಹೇಳ್ತಾರೆ, ಯುವ ಅವಸ್ಥೆಗೆ. ವೃದ್ಧ ಆದಾಗ ಅದಕ್ಕೆ ತಮೋ ಗುಣದ ಅವಸ್ಥೆ ಅಂತ ಹೇಳಲಾಗ್ತದೆ. ಹರೇಕೆ ಸುಖ ದುಃಖ ಕಾ ಪಾರ್ಟ್ ನೂಂದಾ ಹುआ है. नाटक बड़ा ವಂಡರ್ಫುಲ್ है, जिसको कोई भी जानते नहीं. ಪ್ರತಿಯೊಬ್ಬರ ಪಾತ್ರದಲ್ಲಿ ಸುಖ ದುಃಖ ಎರಡೂ ಇರ್ತದೆ. ಈ ನಾಟಕ ಬಹಳ ವಂಡರ್ಫುಲ್ ಆಗಿದೆ. ಯಾರಿಗೂ ಇದು ಅರ್ಥನೇ ಆಗೋದಿಲ್ಲ. ರಾಯಲ್ ಘರ್ ಕೆ ಬಚ್ಚೋಂ ಕಿ ಚಲನ್ ಬಹುತ್ ಅಚ್ಚಿ ಹೋತಿ, यहाँ तो श्रीमत पर चलना है. सभी एक रस तो चल ना सके. ರಾಯಲ್ ಮನೆತನದ ಮಕ್ಕಳ ವರ್ತನೆ ಬಹಳ ಚೆನ್ನಾಗಿರ್ತದೆ. ಹಾಗೆ ನಾವೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಅಂದರೆ ನಮ್ಮ ಚಲನೆ ಎಷ್ಟು ರಾಯಲ್ ಆಗಿ ಇರಬೇಕು. ಆದರೆ ಎಲ್ಲರೂ ಏಕರಸತೆಯಿಂದ ನಡೆಯೋದಿಲ್ಲ. बाबा समझाते हैं, दास दासी बने, फिर थर्ड क्लास राजा रानी बनना, इससे तो प्रजा में साहूकार बनना अच्छा है. ಬಾಬಾ ಹೇಳ್ತಾರೆ, ದಾಸದಾಸಿ ಆಗುವುದು ಅಥವಾ ಮೂರನೇ ದರ್ಜೆಯಲ್ಲಿ ಕೊನೆಗೆ ರಾಜ ರಾಣಿ ಆಗೋದು ತ್ರೇತಾಯುಗದಲ್ಲಿ, ಇದಕ್ಕಿಂತ ಸತ್ಯಯುಗದ ಶ್ರೀಮಂತ ಪ್ರಜೆಗಳ ಪದವಿ ಏನಿದೆ ಅದು ದೊಡ್ಡದಾಗಿದೆ. दान पुण्य कर साहूकार बन जाए. दासदासी का नाम तो न पड़े, भल वह दासदासी बन राजाई में जाते, परंतु उनसे वह सुखी जास्ती. ಬಾಬಾ ಹೇಳ್ತಾರೆ,
ದಾಸದಾಸಿಯರು ರಾಜನ ಆಸ್ಥಾನದಲ್ಲಿ ಇರ್ತಾರೆ, ಆದರೆ ಅವರ ಪದವಿಗೆ ಹೆಸರು ದಾಸದಾಸಿ ಅಂತ ಇರ್ತದೆ. ಆ ದಾಸದಾಸಿಯರಕ್ಕಿಂತ ಶ್ರೀಮಂತ ಪ್ರಜೆಗಳು ಹೆಚ್ಚಿನ ಸುಖದಲ್ಲಿ ಇರ್ತಾರೆ. ವಹ ನಾಮ್ ದಾಸದಾಸಿ ನಹಿ ಪಡ್ತಾ, ಪ್ರಜಾ ಮೇ ಬಹುತ್ ಸಾಹುಕಾರ್ ಬನೆ. ದಾಸದಾಸಿ ಅಂತ ಅನ್ನಿಸ್ಕೊಳ್ಳೋದ್ಕಿಂತ ಪ್ರಜೆಗಳಲ್ಲಿ ಶ್ರೀಮಂತ ಪ್ರಜೆ ಆಗಿ ಬರುವುದು ಉತ್ತಮ ಅಂತ ಹೇಳ್ತಾರೆ ಬಾ. ಯಹಾ ರಹಕರ್ ಅಗರ್ ಶ್ರೀಮತ್ ಪರ್ ನಹಿ ಚಲೆ ತೋ ದಾಸದಾಸಿ बन पड़ते हैं. यहाँ रहकर कोई कुकर्म करते हैं तो दासी के भी दासी बन पड़ते. ಯಜ್ಞದಲ್ಲಿ ಇದ್ದು ಯಾರು ಶ್ರೀಮತದಂತೆ ನಡೆಯೋದಿಲ್ಲ ಅವರು ದಾಸದಾಸಿ ಆಗ್ತಾರೆ. ಇಲ್ಲಿ ಇದ್ದು ಯಾರು ಕುಕರ್ಮ ಮಾಡ್ತಾರೆ, ಪಾಪಕರ್ಮ ಮಾಡ್ತಾರೆ, ಅವರು ದಾಸರಿಗೂ ದಾಸರಾಗ್ತಾರೆ, ದಾಸಿಯರಿಗೂ दासी ಆಗ್ತಾರೆ. कोई तो अच्छी दासी होती है, कोई रिस्पेक्टलेस होती है, तो पुरुषार्थ बहुत अच्छा करना चाहिए. ದಾಸದಾಸಿಯರಲ್ಲಿಯೂ ಸಹ ಕೆಲವರು ಆಪ್ತದಾಸಿಯರು ಇರ್ತಾರೆ, ಕೆಲವರು ಗೌರವ ಸಿಗದೇ ಇರುವಂಥ ದಾಸಿಯರು ಇರ್ತಾರೆ. ಆದ್ದರಿಂದ ನೀವು ಸಂಗಮ ಯುಗದಲ್ಲಿ ಒಳ್ಳೆಯ ರೀತಿಯ ಪುರುಷಾರ್ಥ ಮಾಡಬೇಕು. ಆಗ ನಿಮಗೆ ಒಳ್ಳೆಯ ಸರ್ಟಿಫಿಕೇಟ್ ಪ್ರಾಪ್ತಿಯಾಗ್ತದೆ. ಬಾಬಾ ಲಿಖ್ತೆ ಹೇ ಬಚ್ಚೋಂ ಕಾ ಸರ್ಟಿಫಿಕೇಟ್ ಭೇಜ್ ದೋ, ಕೈ ಹೇ ಜೋ ಅಪ್ನೆ ಕೋ ಮಿಯಾ ಮಿಠ್ಠು ಸಮಜ್ ಬೈಠ್ ಜಾತೆ. ಅದಕ್ಕೆ ಬಾಬಾ ಏನು ಹೇಳ್ತಿದ್ರು, ನಿಮ್ಮ ಕೇಂದ್ರದಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳ ಸರ್ಟಿಫಿಕೇಟನ್ನು ಪ್ರಿಂಟ್ ಮಾಡಿ ಅದನ್ನು ಮಧುಬನಕ್ಕೆ ಕಳಿಸ್ರಿ. ಆಗ ಬಾಬೋರಿಗೆ ಗೊತ್ತಾಗ್ತದೆ ಯಾರ್ಯಾರು ಯಾವ ದರ್ಜೆಯ ಪುರುಷಾರ್ಥಿಯಾಗಿದ್ದಾರೆ ಅಂತ. फिर रिपोर्ट कौन करे जो सावधानी मिले. बाबा का काम है समझाना, एम ऑब्जेक्ट तो पूरा है. जो चाहे पुरुषार्थ कर लो, विजय माला में पिरो कर दिखाओ. ನಿಮಗೆ ನೀವೇ ದೊಡ್ಡವರು ಅಂತ ತಿಳ್ಕೊಬೇಡಿ. ರಿಪೋರ್ಟ್ ಬರೀರಿ, ಸಮಾಚಾರ ತಿಳಿಸ್ರಿ, ಆಗ ಬಾಬಾ ನಿಮಗೆ ಎಚ್ಚರಿಕೆ ಕೊಡ್ತಾರೆ. ಇನ್ನೂ ಅವಕಾಶ ಇದೆ ವಿಜಯಮಾಲೆಯಲ್ಲಿ ಬರುವುದಕ್ಕೆ. 8 की भी माला है, 108 की भी माला है, 16,108 की भी माला है. 8 ರತ್ನಗಳ ಮಾಲೆ ಒಂದಿದೆ, 108ರ ಮಾಲೆ ಒಂದಿದೆ, 16,108ರ ಮಾಲೆನೂ ಇದೆ. वॉइसलेस वर्ल्ड के राजा रानी थोड़े होते, पीछे बहुत हो जाते. यहाँ भारत के सबसे ಜಾಸ್ತಿ होंगे. ಬಾಬಾ ಹೇಳ್ತಾರೆ, ಸತ್ಯತ್ರೇತಾಯುಗದಲ್ಲಿ ನಿರ್ವಿಕಾರಿ ರಾಜ ರಾಣಿಯರ ಸಂಖ್ಯೆ ಕಡಿಮೆ ಇರ್ತದೆ. ದ್ವಾಪರ ಯುಗದಿಂದ ರಾಜ ರಾಣಿಯರ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಇರ್ತದೆ. ಕಿತನೆ ಗಾಂವ್ ಹೇ, ಕಿತನೆ ರಾಜ ರಾಣಿ ಹೇ, ಫಿರ್ ಉನ್ನೋಂಕೆ ಕಿತನೆ ಪ್ರಿನ್ಸ್ ಪ್ರಿನ್ಸೇಸ್ ಢೇರ್ ಹೋಂಗೆ. ದ್ವಾಪರ ಯುಗದಿಂದ ಭಾರತದ ಒಂದೊಂದು ನಗರದಲ್ಲೂ ಒಬ್ಬೊಬ್ಬ ರಾಜ ಆಗಿಬಿಡ್ತಾನೆ. ಆ ರಾಜನಿಗೆ ಮತ್ತೆ ಅನೇಕ ಜನ ಮಕ್ಕಳು, ಅವರೆಲ್ಲರೂ ರಾಜಕುಮಾರ ರಾಜಕುಮಾರಿಯರಾಗ್ತಾರೆ. ಬಡಿ ಲಿಸ್ಟ್ ನಿಕಾಲ್ತೆ, ಮಹಾರಾಜ, ರಾಜ, ಫಿರ್ ಉನ್ಕೆ ಕುಟುಂಬವಾರ್. ದ್ವಾಪರ ಯುಗದಿಂದನೂ ಬರುವಂಥ ರಾಜರಿಗೆ ಯಾರ ರಾಜಧಾನಿ ದೊಡ್ಡದಿರ್ತದೋ ಅವರಿಗೆ ಮಹಾರಾಜ ಅಂತ ಕರೀತಾರೆ. ಸಣ್ಣ ರಾಜಧಾನಿ ಇರೋರಿಗೆ ರಾಜ ಅಂತ ಕರೀತಾರೆ. ನಂತರ ಅವರ ರಾಜ ಮನೆತನನೂ ಇರ್ತದೆ. डायरेक्टरी में मुख्य नाम डालते, वहाँ तो एक एक बच्चा होता है. ಸತ್ಯತ್ರೇತಾಯುಗದ ರಾಜರಿಗೆ ಒಬ್ಬ ಮಗ ಒಬ್ಬ ಮಗಳು ಇರ್ತಾಳೆ. ದ್ವಾಪರ ಕಲಿಯುಗದ ರಾಜರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇರ್ತಾರೆ. ಬಡಾ ಲಂಬಾ ಚೌಡಾ ಹಿಸಾಬ್ ಹೈ.
गृहस्थ व्यवहार में भी रहकर बाप को याद कर सकते हो। यह पवित्र प्रवृत्ति मार्ग है। कोई मनुष्य ईश्वर को न जानने के कारण ಸ್ವಯಂ को ही ईश्वर समझ बैठे है. ಬಾಬಾ ಹೇಳ್ತಾರೆ, ಇಲ್ಲಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವಂಥ ಪುರುಷಾರ್ಥ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಸಹ ಮಾಡಬಹುದು. ಮನುಷ್ಯರು ಈಶ್ವರನನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ತಮಗೆ ಈಶ್ವರ ಅಂತ ತಿಳ್ಕೊಂಡಿದ್ದಾರೆ. जन्म मरण में आते हैं, अकाले मृत्यु होती है और ईश्वर भी कहलाते रहते. ತಾವೇ ಈಶ್ವರ ಅಂತ ಹೇಳ್ಕೊಳ್ಳೋರು ಜನನ ಮರಣದಲ್ಲೂ ಬರ್ತಾ ಇದ್ದಾರೆ, ಅಕಾಲೆ ಮರಣಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದರೂ ನಾವೇ ಈಶ್ವರ ಅಂತಲೂ ಹೇಳ್ಕೊತಾ ಇದ್ದಾರೆ. ತುಮ್ ಜಾನ್ತೆ ಹೋ ದೇವತಾಯೇ ಕಭಿ ಅಕಾಲೆ ಮರ್ತೆ ನಹೀ. जब टाइम पूरा होता तब साक्षात्कार होता. अब पुराना शरीर छोड़ नया लेंगे. बहुत समझने की बातें, बस एक बाबा को याद करना है और कोई के नाम रूप में धक्के नहीं खाने, नहीं तो गिर पड़ेंगे. ಸತ್ಯಯುಗದಲ್ಲಿ ದೇವತೆಗಳು ಅಕಾಲಿಕವಾಗಿ ಸಾಯೋದಿಲ್ಲ. ಆಯುಷ್ಯ ಪೂರ್ಣ ಆದಾಗ ಸಾಕ್ಷಾತ್ಕಾರ ಆಗ್ತದೆ. ಹಳೆ ದೇಹ ಬಿಟ್ಟು ನಾನು ಹೊಸ ದೇಹದಲ್ಲಿ ಹೋಗ್ತಿದ್ದೀನಿ ಅಂತ ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ನೀವು ಈಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ದೇಹಧಾರಿಗಳ ನಾಮರೂಪಕ್ಕೆ ವಶ ಆಗಬಾರದು. ದೇಹಧಾರಿಗಳ ನಾಮ ರೂಪವನ್ನು ನೆನಪು ಮಾಡಿಕೊಂಡ್ರೆ ನೀವು ಬಿದ್ದು ಹೋಗ್ತೀರಿ. बाबा को तो अनेक प्रकार से उठाना पड़ता है. इसमें तो शिव बाबा की पधरामणि, इनसे रीस नहीं करनी है. ಬಾಬಾ ಅಂತೂ ಮಕ್ಕಳನ್ನು ಅನೇಕ ಪ್ರಕಾರದಿಂದ ಯುಕ್ತಿ ಹೇಳಿ ಎಬ್ಬಿಸಬೇಕಾಗ್ತದೆ. ಈ ಬ್ರಹ್ಮ ಬಾಬೋರಲ್ಲಿ ಅಂತೂ ಶಿವನ ಪ್ರವೇಶತೆ ಆಗ್ತದೆ. ಆದ್ದರಿಂದ ನೀವು ಬ್ರಹ್ಮ ತಂದೆಯ ಜೊತೆಗೆ ಕಾಂಪಿಟೇಷನ್ ಮಾಡಬಾರದು. ಅವರ ಮೇಲೆ ನಿಮಗೆ ಎಂದೂ ದ್ವೇಷ ಬರಬಾರದು. ಮಾಯಾ ತೂಫಾನ್ ಬಹುತ್ ಲಾತಿ, ಹನುಮಾನ್ ಮಿಸಲ್ ಪಕ್ಕಾ ಬನ್ನಾ ಹೈ. जो माया रावण हिला न सके, आदिदेव को महावीर हनुमान भी कहते. नाम रख दिए. ಮಾಯೆ ಬಹಳಷ್ಟು ಬಿರುಗಾಳಿಯನ್ನು ತಂದಾಕ್ತದೆ. ಆದರೆ ನೀವು ಹನುಮಂತನ ಸಮಾನ ಪಕ್ಕಾ ಆಗಬೇಕು. ಅಚಲ ಅಡೋಲ ಸ್ಥಿತಿಯಲ್ಲಿ ಇರುವಂಥವರಾಗಬೇಕು. ಮಾಯೆ ಅಥವಾ ರಾವಣ ನಿಮ್ಮನ್ನು ಅಲಗಾಡಿಸಬಾರದು. ಆದಿದೇವ ಪ್ರಜಾಪಿತ ಬ್ರಹ್ಮನಿಗೆ ಮಹಾವೀರ ಅಂತಲೂ ಹೇಳಲಾಗ್ತದೆ, ಹನುಮಾನ್ ಅಂತಲೂ ಹೇಳಲಾಗ್ತದೆ. बच्चों में कोई महारथी भी है. बात प्रैक्टिकल में यहाँ की है. जिसको ज्ञान की मॉलिश नहीं होती वह जैसे मुरझाए हुए दिखाई देते. ಮಕ್ಕಳಲ್ಲಿ ಅನೇಕರು ಮಹಾರಥಿಗಳು ಇದ್ದಾರೆ. ಅವರ ಪುರುಷಾರ್ಥ ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ಯಾರಿಗೆ ಜ್ಞಾನದ ಮಾಲಿಷ್ ಮಸಾಜ್ ಸರಿಯಾಗೋದಿಲ್ಲ ಅವರ ಮುಖ ಬಾಡಿ ಹೋಗಿರ್ತದೆ. ज्ञान की मॉलिश से लक्ष्मी नारायण को देखो कितने रमणीक. ಆದರೆ ಲಕ್ಷ್ಮೀನಾರಾಯಣ ಆಗುವಂಥವರು ಸಂಗಮ ಯುಗದಲ್ಲಿ ಜ್ಞಾನದ ಮಸಾಜನ್ನು ಬಹಳ ಚೆನ್ನಾಗಿ ಮಾಡ್ಕೋತಾರೆ. ಹೀಗಾಗಿ ಭವಿಷ್ಯದಲ್ಲಿ ನೋಡಿ ಅವರ ಮುಖಗಳು ಎಷ್ಟು ರಮಣೀಕ ಆಗಿರ್ತವೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते
नमस्ते नमस्ते। धारणा के लिए मुख्य सार, ಧಾರಣೆಗಾಗಿ मुख्यांशಗಳು। अपनी एम ऑब्जेक्ट को सामने रख ऊंच पद पाने का पुरुषार्थ करना है। चलन बहुत रॉयल रखनी है और श्रीमत पर चलते रहना है। ತಮ್ಮ ಗುರಿ ಉದ್ದೇಶವನ್ನು ಎದುರಿಗೆ ನೋಡ್ತಾ ಉನ್ನತ ಪದವಿಗಾಗಿ ಪುರುಷಾರ್ಥ ಮಾಡಬೇಕು. ಚಲನೆ ಬಹಳ ರಾಯಲ್ ಆಗಿರಬೇಕು. ಶ್ರೀಮತದಂತೆ ನಡೀತಾ ಇರಬೇಕು. ಎರಡನೇದು, किसी भी देहधारी के नाम रूप को याद नहीं करना है। एक बाप की अव्यभिचारी याद में रहने का पुरुषार्थ करना है. ಯಾವುದೇ ದೇಹಧಾರಿಯ ನಾಮ ರೂಪವನ್ನು ನೆನಪು ಮಾಡಬಾರದು. ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು. वरदान, अपनी शक्तिशाली मनसा शक्ति व शुभ भावना द्वारा बेहद सेवा करने वाले विश्व परिवर्तक भव. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶುಭ ಭಾವನೆಯ ಮೂಲಕ ಬೇಹದ್ದಿನ ಸೇವೆ ಮಾಡುವಂತಹ ವಿಶ್ವ ಪರಿವರ್ತಕ ಆಗಿರಿ. विश्व परिवर्तन के लिए सूक्ष्म शक्तिशाली स्थिति वाली आत्माएं चाहिए. ವಿಶ್ವ ಪರಿವರ್ತನೆಗಾಗಿ ಸೂಕ್ಷ್ಮ ಶಕ್ತಿ ಉಳ್ಳಂತಹ ಆತ್ಮರು ಬೇಕು. जो अपनी वृत्ति द्वारा श्रेष्ठ संकल्प द्वारा अनेक आत्माओं को परिवर्तन कर सके. ಯಾರು ತಮ್ಮ ಶ್ರೇಷ್ಠ ಸಂಕಲ್ಪದಿಂದ ಶ್ರೇಷ್ಠ ವೃತ್ತಿಯಿಂದ ಅನೇಕ ಆತ್ಮರನ್ನು ಪರಿವರ್ತನೆ ಮಾಡ್ತಾರೆ, ಅಂತಹ ಆತ್ಮರ ಅವಶ್ಯಕತೆ ಇದೆ. बेहद की सेवा शक्तिशाली मनसा शक्ति द्वारा शुभ भावना शुभ कामना द्वारा होती है. ಬೇಹದ್ದಿನ ಸೇವೆ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ನಡೀತದೆ. तो सिर्फ स्वयं के प्रति भावुक नहीं लेकिन औरों को भी शुभ भावना शुभ कामना द्वारा ಪರಿವರ್ತಿತ ಕರೋ. ಕೇವಲ ನಿಮ್ಮ ಪ್ರತಿಯಾಗಿ ಮಾತ್ರ ಭಾವುಕ ಆಗಬೇಡಿ, ಆದರೆ ಅನ್ಯರಿಗೂ ಸಹ ನಿಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಮಾಡಿರಿ. बेहद की सेवा व विश्व प्रति सेवा बैलेंस वाली हो तो भावना और ज्ञान स्नेह और योग के बैलेंस द्वारा विश्व परिवर्तक बनो. ಬೇಹದ್ದಿನ ಸೇವೆ ಏನಿದೆ ಬ್ಯಾಲೆನ್ಸ್ ಉಳ್ಳಂಥ ಆತ್ಮರೇ ಮಾಡ್ತಾರೆ. ಭಾವನೆ ಮತ್ತು ಜ್ಞಾನದ ಬ್ಯಾಲೆನ್ಸ್, ಸ್ನೇಹ ಮತ್ತು ಯೋಗದ ಬ್ಯಾಲೆನ್ಸಿಂದ ವಿಶ್ವ ಪರಿವರ್ತಕ ಆಗಿರಿ. श्लोगन, बुद्धि रूपी हाथ बाप दादा के हाथ में दे दो तो परीक्षाओं रूपी सागर में हिलेंगे नहीं. ಬುದ್ಧಿಯ ಕೈಯನ್ನು ಬಾಪ್ ದಾದಾರವರ ಕೈಯಲ್ಲಿ ಕೊಟ್ಬಿಡಿ, ಆಗ ಪರೀಕ್ಷೆಗಳ ಸಾಗರದಲ್ಲಿ ನೀವು ಅಲ್ದಾಡೋದಿಲ್ಲ. लवलीन स्थिति का अनुभव करो. जब मन ही बाप का है तो फिर मन कैसे लगाए, प्यार कैसे करे, यह प्रश्न ही नहीं उठ सकता, क्योंकि सदा लवलीन है. प्यार स्वरूप मास्टर प्यार के सागर बन गए तो प्यार करना नहीं पड़ता, प्यार का स्वरूप हो गए. ಮನಸ್ಸೇ ತಂದೆಗೆ ಕೊಟ್ಟ ಮೇಲೆ ಆ ಮನಸ್ಸನ್ನು ಮತ್ತೆ ಜೋಡಿಸುವ ಪ್ರಶ್ನೆ
ಬರೋದಿಲ್ಲ. ಮನಸ್ಸು ಸದಾ ಪ್ರೇಮದಲ್ಲಿ ಮಗ್ನ ಆಗಿರ್ತದೆ. ಪ್ರೇಮದ ಸ್ವರೂಪ ಮಾಸ್ಟರ್ ಪ್ರೇಮದ ಸಾಗರ ಆದ ಮೇಲೆ ಪ್ರೀತಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸದಾ ನೀವು ಪ್ರೇಮ ಸ್ವರೂಪನೇ ಆಗಿರ್ತೀರಿ. जितना जितना ज्ञान सूर्य की किरणें व प्रकाश बढ़ता है उतना ही ज़्यादा प्यार की लहरें उछलती. ಎಷ್ಟೆಷ್ಟು ಜ್ಞಾನ ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳ್ತವೆ, ಜ್ಞಾನ ಸೂರ್ಯನ ಬೆಳಕು ಜಾಸ್ತಿ ಆಗ್ತಾ ಹೋಗ್ತದೆ, ಅಷ್ಟೇ ಪ್ರೇಮದ ಅಲೆಗಳು ನಿಮ್ಮ ಹತ್ತಿರ ಬರ್ತಾ ಹೋಗ್ತವೆ. ಆ ಅಲೆಗಳಲ್ಲಿ ನೀವು ತೇಲಾಡ್ತಾ ಇರ್ತೀರಿ. ಅಚ್ಚ. ಓಂ ಶಾಂತಿ.